ಹಾಯ್, ವೆಲ್ಕಮ್ ಬ್ಯಾಕ್ ಟು ಡಿಕೋಡ್ ಡೈಲಿ ನ್ಯೂಸ್ ಎಪಿಸೋಡ್ 2. ಫಸ್ಟ್ ನ್ಯೂಸ್ ಬಂದು ಬಿಡದಿ ಟೌನ್ಶಿಪ್ ವಿರುದ್ಧ ಕರ್ನಾಟಕ ರೈತರ ಪ್ರತಿಭಟನೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸುಮಾರು ದಿನಗಳಿಂದ ಈ ಒಂದು ಟೌನ್ಶಿಪ್ ವಿಚಾರದಲ್ಲಿ ಸುಮಾರು ಒಂದು ಮಾತುಕತೆಗಳು ಅಂಡ್ ಪ್ರತಿಭಟನೆಗಳೆಲ್ಲ ನಡೀತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಅವರೆಲ್ಲ ಇಷ್ಟು ದಿನ ಅವರವರ ಊರುಗಳಲ್ಲಿ ಮಾತ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಟ್ ಇವಾಗ ಇತ್ತೀಚೆಗೆ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇದೆ ಅಲ್ವಾ, ಅಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ರೈತರು ಹೇಳ್ತಿರೋದು ಇಷ್ಟೇನೆ, ನೀವು ಈ ಒಂದು ಜಮೀನುಗಳನ್ನ ತಗೊಂಡ್ರೆ ನಮ್ಗೆ ಬರೀ ದುಡ್ಡನ್ನ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಿದ್ದೀರಾ. ಬಟ್ ನೀವು ಈ ಒಂದು ಜಮೀನುಗಳನ್ನ ಸ್ವಾಧೀನ ಮಾಡ್ಕೊಂಡ್ರೆ ಬರೀ ಕೃಷಿ ಮೇಲೆ ಅಲ್ಲ, ನಮ್ಮ ಇಡೀ ಒಂದು ಏನ್ ಜೀವನ ಇದೆ ಅದ್ರ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಹೈಕೋರ್ಟ್ ಕೂಡ ನಿನ್ನೆ ಕೆಲವು ರೈತರ ವಿರುದ್ಧ ನಡೀತಿದ್ದಂತ ತನಿಖೆಗೆ ತಾತ್ಕಾಲಿಕ ತಡೆಯನ್ನ ನೀಡಿದೆ. ಅದರ ಜೊತೆಗೆ ಈಗೇನು ರೈತರೇನಿದ್ದಾರೆ ಪದೇ ಪದೇ ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡ್ತಿರೋದ್ರಿಂದ ಬಿಡದಿ ಟೌನ್ಶಿಪ್ ಅನ್ನೋ ವಿಚಾರ ಎಗೇನ್ ಚರ್ಚೆಗೆ ಜಾಸ್ತಿ ಬರ್ತಾ ಇದೆ. ಸೊ ನೋಡ್ಬೇಕು ಏನೇನ್ ತಿರುವುಗಳು ಇನ್ನ ಗೊತ್ತಾಗುತ್ತೆ ಅಂತ ಮುಂದೆ ಕಾದ್ ನೋಡ್ಬೇಕು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಬಿಹಾರದ ವಿದ್ಯಾರ್ಥಿಗಳ ಪ್ರತಿಭಟನೆ. ಸೊ ಇಲ್ಲೂ ಕೂಡ ಬಿಹಾರದಲ್ಲಿ ಪಾಟ್ನಾದಲ್ಲಿ ಇವತ್ತು ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಕೆಲಸಗಳೇನಿರುತ್ತೆ ಆ ಒಂದು ಕೆಲಸಗಳಿಗೆ ಪರೀಕ್ಷೆಗಳಿರುತ್ತಲ್ಲ ಅದರಲ್ಲಿ ಆಕ್ರಮಣ ಆಗ್ತಿದೆ, ಪ್ರಶ್ನೆ ಪತ್ರಿಕೆ ಅಂದ್ರೆ ಪೇಪರ್ ಲೀಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಆರೋಪ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಅಂಡ್ ವಿಶೇಷವಾಗಿ 70ನೇ BPSC ಪರೀಕ್ಷೆಯನ್ನ ರದ್ದು ಮಾಡಬೇಕು, ಪರೀಕ್ಷೆ ಸರಿಯಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾದ ಬೇಡಿಕೆ ಆಗಿದೆ. ಸೊ ಇದಕ್ಕಾಗಿ ವಿದ್ಯಾರ್ಥಿಗಳು ಗಾಂಧಿ ಮೈದಾನದಿಂದ ಮೆರವಣಿಗೆಯನ್ನ ಹೊರಟು ಗವರ್ನರ್ ಹೌಸ್ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಸೊ ಈ ಹಿಂದೆ ಏನ್ ಪ್ರೊಟೆಸ್ಟ್ ನಡೆದಿತ್ತು ಅಲ್ವಾ ಈ ಒಂದು ಡೆಲ್ಲಿಯಲ್ಲಿ, ಸೊ ಅಲ್ಲಿ ಹೆಂಗೆ ವಾಟರ್ ಅನ್ನ ಬಿಟ್ಟಿದ್ರು ಅಂಡ್ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿದ್ರು, ಅದೇ ತರನೇ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಬೇಡಿಕೆ ಇಷ್ಟೇನೆ, ಸರ್ಕಾರಿ ಕೆಲಸ ಸಿಗೋಕೆ ಅವರು ಬರೀತಾರೆ ಅಲ್ವಾ ಎಕ್ಸಾಮ್ಸ್, ಸೊ ಆ ಎಕ್ಸಾಮ್ ಆದ್ರೂ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಮಾಡಿ, ಏನು ಪ್ರಾಬ್ಲಮ್ ಆಗದೆ ಇರೋ ತರ, ಯಾವುದೇ ಒಂದು ಕ್ವಶನ್ ಪೇಪರ್ಸ್ ಲೀಕ್ ಆಗದೆ ಇರೋ ತರ ಸರಿಯಾಗಿ ಮಾಡಬೇಕು ಅನ್ನೋದಷ್ಟೇನೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಎಕ್ಸ್ಪೈರಿ ಚಾಕ್ಲೇಟ್ ಗಾಗಿ ಜನಗಳು ಮುಗಿ ಬಿದ್ಬಿಟ್ಟಿದ್ದಾರೆ. ಸೊ ಏನಾಗಿದೆ ಅಂತಂದ್ರೆ ಒಂದು ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿ ಏನಿದೆ, ಅವರು 2024 ನಲ್ಲೇ ಎಕ್ಸ್ಪೈರಿ ಆಗ್ಬಿಟ್ಟಿರುತ್ತಲ್ಲ ಚಾಕ್ಲೇಟ್ಸ್, ಅವುಗಳನ್ನೆಲ್ಲ ತಗೊಂಡ್ಬಂದು ಒಂದು ಹೈವೇ ಪಕ್ಕದಲ್ಲಿ ಬಿಸಾಕಿ ಹೋಗಿದ್ದಾರೆ. ಸೊ ಅವರು ಜನಗಳು ಏನ್ ನೋಡಿದ್ದಾರೆ, ಇದನ್ನ ನೋಡಿದ ತಕ್ಷಣ ಫುಲ್ ಮುಗಿ ಬಿದ್ಬಿಟ್ಟಿದ್ದಾರೆ. ಎಕ್ಸ್ಪೈರ್ ಆಗಿರುವಂತ ಚಾಕ್ಲೇಟ್ ಗಳನ್ನು ಕೂಡ ಯಾವ ರೀತಿ ತುಂಬಿಕೊಂಡು ಹೋಗ್ತಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಸೊ ಇದು ಈಗ ಇಂಟರ್ನೆಟ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಜನಗಳು ಎಕ್ಸ್ಪೈರಿ ಆಗಿರುವಂತ ಆಹಾರವನ್ನ ಯಾಕೆ ಇಷ್ಟು ಮುಗಿಬಿದ್ದು ತಗೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಏನೋ ಮಾಡೋಕ್ ಹೋಗಿ ಏನೋ ಆಯ್ತು ಅನ್ನೋ ತರ ಆಗಿದೆ ಇಲ್ಲಿ ಕತೆ. ಸೊ ನೀವೇನ್ ನೋಡ್ತಿದ್ದೀರಾ, ಈ ಒಂದು ಕಾರಿನ ತುಂಬಾ 3400 ಲಿಪ್ಸ್ಟಿಕ್ ಮಾರ್ಕ್ ಗಳಿಂದ ಒಂದು ಹುಡುಗಿ ಒಂದು ಕಿಸ್ ಮಾಡಿದ್ದಾರೆ. ಸೊ ಅವರ ಬಾಯ್ ಫ್ರೆಂಡ್ ಕಾರ್ ಅದು. ಸೊ ಇದು ಏನ್ ಕಾರ್ ಹೋಗ್ತಾ ಇರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಫೋಟೋಗಳು ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಅದನ್ನ ಅಲ್ಲಿ ಸುತ್ತಮುತ್ತ ಇರುವಂತ ಪೊಲೀಸರು ಏನ್ ನೋಡಿ ಆ ಒಂದು ಕಾರನ್ನ ಕಂಡು ಹಿಡಿದು ಅವರಿಗೆ 5500 ರೂಪಾಯಿ ದಂಡವನ್ನ ಹಾಕಿಸಿ ಅದ್ರ ಜೊತೆಗೆ ಆ ಒಂದು ಕಾರನ್ನ ಅವರಿಂದನೇ ಕ್ಲೀನ್ ಮಾಡಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ರೂಲ್ಸ್ ನ ವಿರುದ್ಧವಾಗಿ ನೀವು ಮಾಡಿದಿರಾ ಅಂತೇಳಿ ಇಷ್ಟು ದಂಡವನ್ನ ಹಾಕಿ ಆ ಒಂದು ಕಾರನ್ನ ಕ್ಲೀನ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಸ್ ಅಂಡ್ ಫ್ಯಾಕ್ಟ್ಸ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.